ನಾವು ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದು ಬ್ಲಾಕ್ ಬೀಚ್ ಜೊತೆಗಿದ್ದೀವಿ. ಅದೇ MG ಅವರ ಬ್ಲಾಕ್ ಸ್ಟಾರ್ಮ್ ಎಡಿಷನ್ ಗ್ಲಾಸ್ಟರ್. ಆಫ್ ರೋಡಿಂಗ್ ಹೋಗ್ಬೇಕು ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಕಾರ್ ಹೋಗದೆ ಇರೋ ಜಾಗಕ್ಕೆ ಹೋಗ್ಬೇಕು. ನೀರಿಗೆ ಹೋಗುತ್ತಾ ಇದು ಅಷ್ಟೇ. ಇದು ರೋಡ್ಗೂ ಸೈ, ಆಫ್ ರೋಡ್ಗೂ ಸೈ, ಫ್ಯೂಚರ್ಸ್ ಅಲ್ಲಂತೂ ಎತ್ತಿದ ಕೈ. MG ಗ್ಲಾಸ್ಟರ್ದು ವಾಕ್ ಅರೌಂಡ್ ರಿವ್ಯೂ ಬಂದ್ಬಿಟ್ಟು ಆಲ್ರೆಡಿ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಸ್ಟಾರ್ಮ್ ಎಡಿಷನ್ನು. ಇದರಲ್ಲಿ ಆಲ್ ಬ್ಲ್ಯಾಕಲ್ಲಿ ಬರುತ್ತೆ ಗಾಡಿ. ಹಾಗೆ ನಿಮಗೆ ರೆಡ್ ಆಕ್ಸೆಂಟ್ಸ್ ನೋಡ್ಬೋದು. ಫ್ರಂಟ್ ಸ್ಕಿಟ್ ಪ್ಲೇಟಲ್ಲೂ ಕೂಡ ರೆಡ್ ಆಕ್ಸೆಂಟ್ಸ್ ಬರುತ್ತೆ. ರೇರ್ ಸ್ಕಿಟ್ ಪ್ಲೇಟಲ್ಲೂ ಕೂಡ ರೆಡ್ ಆಕ್ಸೆಂಟ್ಸ್ ಬರುವಂಥದ್ದು. ORVM ಅಲ್ಲೂ ಕೂಡ ರೆಡ್ ಆಕ್ಸೆಂಟ್ಸ್ ನೋಡ್ಬೋದು. ಆ್ಯಂಡ್ ಆಲ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ. ಒಂದು ಮಾಫಿಯಾ ಕಾರ್ ಥರ ಈ ಗಾಡಿ ನಿಮಗೆ ಕಾಣಿಸೋವಂಥದ್ದು. ಬ್ಲ್ಯಾಕ್ ಇಷ್ಟ ಇರೋರಿಗಂತೂ ಸಕ್ಕದಾಗೆ ಇಷ್ಟ ಆಗೇ ಆಗುತ್ತೆ. ಆ ಥರ ಒಂದು ಪ್ರೆಸೆನ್ಸ್ ಇದೆ, ರೋಡ್ ಪ್ರೆಸೆನ್ಸು. ಸೊ ಇನ್ನು ಫಾರ್ಚುನರ್ ಜೊತೆಗೆ ಕಂಪೇರ್ ಮಾಡಿದಾಗ ಏನೆಲ್ಲ ಚೆನ್ನಾಗಿ ಬರುತ್ತೆ, ಒಂದು ಲಿಸ್ಟ್ ಆಫ್ ಇದೆ ಅಂತ ಹೇಳ್ಬೋದು ಫೀಚರ್ಸು. ಏನೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅಡಾಸು ಫಾರ್ಚುನರಲ್ಲಿ ಬರಲ್ಲ. ಇದರಲ್ಲಿ ಅಡಾಸ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಹಾಗೆ ಪವರ್ ಬಂದ್ಬಿಟ್ಟು ನಿಮಗೆ 215 PS ಒಳ್ಳೆ ಪವರ್ ಬರುವಂಥದ್ದು. ಟ್ವಿನ್ ಟರ್ಬೋ ಬರುತ್ತೆ ಇದು, ಓಕೆನಾ. 2 ಲೀಟರ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನು ಇದರಲ್ಲಿ ಬರುವಂಥದ್ದು. 215 PS ಪವರ್ನ ಜನರೇಟ್ ಮಾಡಿದ್ರೆ 478 Nm ಟಾರ್ಕು ಕೂಡ ಸಕ್ಕದಾಗಿದೆ. ಆ್ಯಂಡ್ ಟಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು ಅಂದರೆ ಏನು ಬೇಕಾದರೂ ಎಳಿಬೋದು, ಟೋ ಮಾಡ್ಬೋದು, ಅಷ್ಟು ನಿಮಗೆ ಪವರು ಇದರಲ್ಲಿ ಬರೋವಂಥದ್ದು. ಹಾಗೆ ನೋಡ್ತಿರ್ಬೋದು ರೋಡ್ ಪ್ರೆಸೆನ್ಸು ಮತ್ತು ಓವರಾಲ್ ಲುಕ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಿಜವಾಗ್ಲೂ ಫಾರ್ಚುನರ್ ಕಂಪೇರ್ ಮಾಡಿದ್ರೆ ಕೆಲವೊಬ್ಬರಿಗೆ ಫಾರ್ಚುನರ್ ಸಖತ್ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಗ್ಲಾಸ್ಟರ್ ಇಷ್ಟ ಆಗ್ಬೋದು. ನನಗೆ ರೋಡ್ ಪ್ರೆಸೆನ್ಸ್ ವೈಸು ಆಬ್ವಿಯಸ್ಲಿ ಫಾರ್ಚುನರ್ ಇಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಗ್ಲಾಸ್ಟರ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದನ್ನು ಬಿಟ್ಟರೆ ನಿಮಗೆ ನೋಡ್ತಿರ್ಬೋದು ಇನ್ನು ಲೆಂತು ಬಿಡ್ತು ಮತ್ತು ಏನೊಂದು ಬಲ್ಕ್ ಆಗಿದೆಯಲ್ಲ ಅದು ಆಬ್ವಿಯಸ್ಲಿ ನಿಮಗೆ MGನೇ ದೊಡ್ಡದಾಗಿರುವಂಥದ್ದು. ಲೆಂತ್ ವೈಸು ದೊಡ್ಡದಾಗಿ ಬರುತ್ತೆ, 4.985 ಮೀಟರು. ಹಾಗೆ ವೀಲ್ ಬೇಸ್ ಕೂಡ ಚೆನ್ನಾಗಿರುವಂಥದ್ದು, ಆಲ್ಮೋಸ್ಟ್ 3 ಮೀಟ್ರು, 2.97 ಏನೋ ಬರುತ್ತೆ ಒಂದು ವೀಲ್ ಬೇಸ್ ಬಂದ್ಬಿಟ್ಟು. ನಿಮಗೆ ಎಕ್ಸಾಕ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ವೀಲ್ ಬೇಸ್ ಕೂಡ ಚೆನ್ನಾಗಿದೆ, ಹೈಟ್ ಕೂಡ ಚೆನ್ನಾಗಿ ಬರುವಂಥದ್ದು. ಇನ್ಫ್ಯಾಕ್ಟ್ ಒಳಗಡೆ ಸ್ಪೇಸಲ್ಲೂ ಕೂಡ ಇದು ಫಾರ್ಚುನರ್ನ ಬೀಟ್ ಮಾಡುತ್ತೆ, ಓಕೆನಾ. ಸೊ ಇನ್ನು ನೀವು ವೀಲ್ಸ್ ನೋಡ್ತಿರ್ಬೋದು. ಇದರಲ್ಲಿ 19 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ, 255/55 R19 ಜೊತೆಗೆ ಬರುತ್ತೆ. ಸೊ ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ಯಾವ ಥರ ಇದೆ ಅಂತ. ಇನ್ಫ್ಯಾಕ್ಟ್ ಬ್ಲ್ಯಾಕ್ ಸ್ಟಾರ್ಮಲ್ಲಿ ನಿಮಗೆ ಕ್ಯಾಲಿಪರ್ ಕೂಡ ರೆಡ್ ಬರುವಂಥದ್ದು. ಹಾಗೆ ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫ್ರಂಟಿಂದ ತುಂಬ ಜನಕ್ಕೆ ಆ್ಯಕ್ಚುಲಿ ಇದು ಫಾರ್ಚುನರ್ ಜೊತೆಗೆ ಅಂದರೆ ಲುಕ್ ವೈಸು ನಿಮ್ಗೆ ಇದು ಇಷ್ಟ ಆಗ್ಬೋದು, ಬಟ್ ಸೈಡ್ ಅಷ್ಟು ಇಷ್ಟ ಆಗಲ್ಲ ಯಾರಿಗೂ ಕೂಡ. ಒಂದು ಬಾಕ್ಸಿ ಆಗಿದೆ, ಬಟ್ ಒಂದು ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ಹಿಂದೆ ನೋಡ್ತಿರ್ಬೋದು. ಸೊ ಹಿಂದೆ ಅಂತ ಬಂದಾಗ ಗ್ಲಾಸ್ಟರ್ ಅಂತ ಕೂಡ ನಿಮಗೆ ಸ್ಪ್ಲಿಟ್ಟಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಬ್ಲ್ಯಾಕ್ಡ್ ಔಟ್ ಮಾಡಿದ್ದಾರೆ. ಆ್ಯಂಡ್ ರೇರಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ಬೋದು, ಫ್ರಂಟಲ್ಲೂ ಕೂಡ ಬರುತ್ತೆ. ಇಂಟರ್ನೆಟ್ ಇನ್ಸೈಡ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಸೊ ಹಾಗೆ ಇದು ಎಲೆಕ್ಟ್ರಿಕ್ ಟೈಲ್ ಗೇಟು. ಸೊ ಆ್ಯಂಟಿ ಪಿಂಚ್ ಆಪ್ಷನ್ ಜೊತೆಗೆ ಬರುವಂಥದ್ದು, ಓಕೆನಾ. ಸ್ಪೇಸ್ ನೋಡ್ತಿರ್ಬೋದು, ತುಂಬ ಏನು ಬರಲ್ಲ. ಸೊ ಬಟ್ ನೀವೇನಾದರೂ 3 ಜನ ಹೋಗ್ತಿದ್ದೀರಾ ಇಲ್ಲ 5 ಜನ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಫೋಲ್ಡ್ ಮಾಡ್ಕೋಬೋದು ಈ ಥರ. ಸೊ ಫ್ಲ್ಯಾಟ್ ಬೆಡ್ ಥರಕ್ಕೆ ಆಗುವಂಥದ್ದು ಒಳ್ಳೆ ಸ್ಪೇಸು ನಿಮಗೆ ಸಿಗುತ್ತೆ. ಹಾಗೆ ಬೂಟ್ ಲ್ಯಾಂಪ್ ನೋಡ್ಬೋದು ಇಲ್ಲಿ, ಓಕೆನಾ. ಸೊ ಇವಾಗ ಕ್ಲೋಸ್ ಮಾಡೋಣ, ಓಕೆನಾ. ಸೊ ಕೀ ತೊಗೊಂಬಂದು ಇಟ್ಕೊಂಡ್ರು ಕೂಡ ಇದು ಅಂದರೆ ಓಪನ್ ಆಗುತ್ತೆ ಟೇಲ್ ಗೇಟು. ಸೊ ಅದನ್ನು ಬಿಟ್ಟರೆ ಮೇಜರು ನನಗೆ ಸಖತ್ ಇಷ್ಟ ಆಗಿದ್ದ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಅಡಾಸ್ ಜೊತೆಗೆ ಪಾರ್ಕ್ ಅಸಿಸ್ಟ್ ಕೂಡ ಬರುತ್ತೆ, ಆಟೋಮೆಟಿಕ್ ಪಾರ್ಕಿಂಗ್ ಅಸಿಸ್ಟು. ಸೊ ಇದು ಫಾರ್ಚುನರಲ್ಲಿ ಬರಲ್ಲ. ಬೆಂಗಳೂರಂಥ ಸಿಟಿಗಳಲ್ಲಿ ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡು ತಿರುಗಾಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಎಲ್ಲಾದರೂ ಪಾರ್ಕಿಂಗು ಸ್ವಲ್ಪ ಟೈಟ್ ಇದೆ ಅನ್ನೋ ಟೈಮಲ್ಲಿ ಅದರ ಅಸಿಸ್ಟೆನ್ಸ್ ನೀವು ತೊಗೋಬೋದು. ಇನ್ಫ್ಯಾಕ್ಟ್ ಅದೇ ಪಾರ್ಕ್ ಮಾಡುತ್ತೆ. ಯಾವ ಥರ ಪಾರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವಿಡಿಯೋ ಇದೆ, ಚೆಕ್ ಮಾಡ್ಕೊಂಬನ್ನಿ. ನೋಡಿ ವೀಕ್ಷಕರೇ, ಇವಾಗ ಆಟೋ ಪಾರ್ಕಿಂಗ್ ಅಸಿಸ್ಟ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ, ಸರ್ಚ್ ಮಾಡುತ್ತೆ. ಪ್ಯಾರಲಲ್ ಪಾರ್ಕಿಂಗ್ ಸ್ಲಾಟ್ನ ಲೆಫ್ಟಲ್ಲಿ ಸರ್ಚ್ ಮಾಡ್ತಾ ಇದೆ, ಬಟ್ ನಂಗೆ ರೈಟಲ್ಲಿ ಬೇಕು ಅಂತ ಹೇಳಿದ್ರೆ ಈ ಥರ ಇಂಡಿಕೇಟ್ರನ್ನ ಸ್ವಿಚ್ ಮಾಡಿದ್ರೆ ಸಾಕು. ನನಗೆ ಇವಾಗ ಲೆಫ್ಟಲ್ಲೇ ಬೇಕು, ಲೆಫ್ಟ್ಗೆ ಹಾಕ್ತೀನಿ ಮತ್ತೆ, ಓಕೆನಾ. ಬರೀ ಪ್ಯಾರಲಲ್ ಅಲ್ಲ, ಆರಿಜಾಂಟಲ್ ಬೇಕಾದರೂ ಮಾಡ್ಬೋದು ನೀವು. ಸೊ ಇವಾಗ ಡ್ರೈವ್ ಮಾಡಬೇಕು, ಫಾರ್ವರ್ಡ್ ಡ್ರೈವ್ ಮಾಡಿದ್ರೆ ಅದಾಗದೆ ಸರ್ಚ್ ಮಾಡುತ್ತೆ ಯಾವೊಂದು ಪಾರ್ಕಿಂಗ್ ಸ್ಲಾಟ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಹೋಗ್ತಾ ಇದ್ದೀನಿ. ಸೊ ಒಂದು ಸ್ಲಾಟ್ನ ಹುಡುಕಾದ್ಮೇಲೆ ಇವಾಗ
ಸ್ಟಾಪ್ ಅಂತ ಹೇಳ್ಬಿಟ್ಟು ಶಿಫ್ಟ್ ಟು ರಿವರ್ಸ್ ಗೇರ್ ಅಂತ ಹೇಳ್ತಾ ಇದೆ. ಓಕೆನಾ, ಐ ಥಿಂಕ್ ಇವಾಗ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದೀವಿ. ಡ್ರೈವ್ ಬ್ಯಾಕ್ವರ್ಡ್, ಸ್ವಲ್ಪ ಲೈಟಾಗಿ ನಾವು ಡ್ರೈವ್ ಮಾಡಿದ್ರೆ ಸಾಕು, ಬಟ್ ಸ್ಟೇರಿಂಗ್ನ ತಿರುಗಿಸೋ ಅಂಥ ಅವಶ್ಯಕತೆ ಇಲ್ಲ, ಅದೇ ತಿರುಗ್ತಾ ಇದೆ ನೋಡಿ ಸ್ಟೇರಿಂಗು. ಓಕೆನಾ, ಸೊ ಆಲ್ಮೋಸ್ಟು ನಿಯರ್ ಹೋಗ್ತಾ ಇದೆ. ಈ ಕಡೆ ಗಮನಿಸಿದ್ರೆ ನೀವು ನೋಡಿ, ಸ್ಟಾಪ್ ಅಂತ ಶಿಫ್ಟ್ ಟು ಫಾರ್ವರ್ಡ್ ಗೇರ್ ಡ್ರೈವ್ ಮಾಡುತ್ತಂತ, ಅದಾಗದೆ ನೋಡಿ, ಫಾರ್ವರ್ಡ್ಗೆ ಅದಾಗದೆ ಮತ್ತೆ ಶಿಫ್ಟ್ ಟು ರಿವರ್ಸ್ ಗೇರ್ ಅಂತ ಹೇಳ್ತು ನೋಡಿ. ಸೊ ಅದಾಗದೆ ಹಿಂದೆ ಹೋಗ್ತಾ ಇದೆ. ಪಾರ್ಕಿಂಗ್ ಸಕ್ಸಸ್ ಅಂತ ಬಂದಿದೆ. ಸೊ ಪಾರ್ಕಿಂಗ್ ಕಂಪ್ಲೀಟ್ ಆಗಿದೆ ನೋಡಿ, ಯಾವ ಥರ ನಿಲ್ಲಿಸಿದೆ MG ಗ್ಲಾಸ್ಟರು. ಅಫ್ಕೋರ್ಸ್ ಥರ್ಡ್ ರೋ ಬಂದ್ಬಿಟ್ಟು ನಿಮಗೆ ಫಾರ್ಚುನರ್ಗಿಂತ ಕಂಫರ್ಟಬಲ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಂತ್ ಆ್ಯಂಡ್ ಬಿಡ್ತದ್ದು ನೀವು ಫಿಗರ್ಸ್ನೇ ಕಂಪೇರ್ ಮಾಡ್ಕೋಬೋದು. ಇನ್ನು ಸೆಕೆಂಡ್ ರೋ ಅಂತ ಬಂದಾಗ ಈಕ್ವಲಿ ಕಂಫರ್ಟಬಲ್ ಇದೆ. ಸೊ ಒಳಗಡೆ ಕುತ್ಕೋತೀನಿ ನೋಡಿ ಇವಾಗ. ಓಕೆನಾ, ಸೊ ರಿಕ್ಲೈನ್ ಆ್ಯಂಗಲ್ ಕೂಡ ಇರೋವಂಥದ್ದು, ಸೊ ಪರವಾಗಿಲ್ಲ. ಆ್ಯಂಡ್ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಆಪ್ಷನ್ಸ್ ಕೂಡ ನಿಮಗೆ ಸೆಕೆಂಡ್ ರೋಲಿ ಬರೋವಂಥದ್ದು. ಇವಾಗ ಫ್ರಂಟ್ ರೋ ಯಾವ ಥರ ಇದೆ ನೋಡೋಣ ಬನ್ನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು AC ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. MG ಗ್ಲಾಸ್ಟರಲ್ಲಿ ಫ್ರಂಟ್ ರೋಲ್ ಅಂತೂ ತುಂಬಿ ಕೊಟ್ಟಿದ್ದಾರೆ ಫೀಚರ್ಸ್ನ. ನೋಡ್ತಿರ್ಬೋದು 12-ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ವಿತ್ ಮಸಾಜಿಂಗ್ ಆಪ್ಷನ್ನು. ಫ್ರಂಟ್ 2 ಸೀಟಲ್ಲೂ ಕೂಡ ಮಸಾಜಿಂಗ್ ಆಪ್ಷನ್ ಬರುತ್ತೆ. ಫ್ರಂಟ್ 2 ಸೀಟ್ಸಲ್ಲೂ ಕೂಡ ವೆಂಟಿಲೇಷನ್ ಕೂಡ ಬರುವಂಥದ್ದು, ಅದು ಕೂಡ ಈಟಿಂಗ್ ಆಸ್ ವೆಲ್ ಆಸ್ ಕೂಲಿಂಗ್ ಜೊತೆಗೆ. ನೋಡ್ತಿರ್ಬೋದು ಮೆಮೊರಿ ಫಂಕ್ಷನ್ಸ್ ಜೊತೆಗೆ ಸೀಟ್ಸ್ ಬರುತ್ತೆ. ಸೀಟ್ ಕ್ವಾಲಿಟಿ ನೋಡಿ ಯಾವ ಥರ ಇದೆ, ಇಂಟೀರಿಯರ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅಲ್ಟಿಮೇಟಾಗಿ ಬರುತ್ತೆ. ಕಂಫರ್ಟ್ ವೈಸು ಮತ್ತು ಒಂದು ಪ್ರೀಮಿಯಂ ಟಚ್ ಆ್ಯಂಡ್ ಫೀಲ್ ಕೂಡ ಇರುವಂಥದ್ದು. ಇದೆಲ್ಲ ಸಾಫ್ಟ್ ಟಚ್ ಬರುತ್ತೆ. ಹಾಗೆ ಸ್ಟೇರಿಂಗ್ ಅಂತ ಬಂದಾಗ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಎಲ್ಲ ಕೂಡ ಬರುವಂಥದ್ದು. 7 ಇಂಟೆಲಿಜೆಂಟ್ ಡ್ರೈವ್ ಮೋಡ್ಸ್ ಬರುತ್ತೆ. ಇದು 4-ವೀಲ್ ಡ್ರೈವು. ಆ್ಯಂಡ್ ನೀವು ಒಳ್ಳೊಳ್ಳೆ ಆಫ್ ರೋಡ್ ಕೂಡ ಈಸಿಯಾಗೆ ಮಾಡ್ಬೋದು. ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ 7 ಡ್ರೈವ್ ಮೋಡ್ಸಲ್ಲಿ ಮಡ್ಡು, ಸ್ಯಾಂಡು ಮತ್ತು ರಾಕ್ ಅಂತ ಹೇಳ್ಬಿಟ್ಟು ಸ್ಪೋರ್ಟು ಈ ಥರ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆನಾ, ಆಟೋಮೆಟಿಕ್ ಆಗಿ ಬೇಕಾದರೆ ಸ್ವಿಚ್ ಆಗುತ್ತೆ, ಇಲ್ಲ ನೀವು ಮ್ಯಾನ್ಯಲ್ ಆಗಿ ಬೇಕಾದರೂ ಕೂಡ ಮಡ್ಡಿಗೆ ಇಲ್ಲ ಸ್ಯಾಂಡಿಗೆ ಯಾವ ಥರ ಬೇಕಾದರೂ ಹಾಕೋಬೋದು. ಸ್ನೋ ಮೋಡ್ ಕೂಡ ಇದರಲ್ಲಿ ಬರೋವಂಥದ್ದು. ಆ್ಯಂಡ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿಫ್ರೆನ್ಷಿಯಲ್ ಲಾಕ್ ಇದರಲ್ಲಿ ಬರುತ್ತೆ. ಒಂದು ಸ್ವಿಚ್ಚಲ್ಲಿ ಆನ್ ಆ್ಯಂಡ್ ಆಫ್ ಆಗುತ್ತೆ ಡಿಫ್ರೆನ್ಷಿಯಲ್ ಲಾಕು. ಸೊ ಈಸಿಯಾಗಿ ಆಫ್ ರೋಡಿಂಗ್ ಮಾಡ್ಬೋದು ನೀವು. ಹಾಗೆ ಆಟೋ ಹೋಲ್ಡ್ ಆಗಿರ್ಬೋದು, ಇಲ್ಲೋಲ್ಡ್ ಅಸಿಸ್ಟ್ ಆಗಿರ್ಬೋದು ಎಲ್ಲ ಫೀಚರ್ಸು ಬರುತ್ತೆ. ಇನ್ಫ್ಯಾಕ್ಟ್ ಈ ಒಂದು ಏನಿದೆಯಲ್ಲ ಕನ್ಸೋಲು ಸಖತ್ ಇಷ್ಟ ಆಗುತ್ತೆ ನನಗೆ. ಇಲ್ಲೆಲ್ಲ ಅಂದರೆ ನಿಮಗೆ ವಿತ್ ಸ್ಪೇಸ್ ಜೊತೆಗೆ ಬರುವಂಥದ್ದು ಯುಟಿಲಿಟಿ ಸ್ಪೇಸಸ್ಸು. ಆ್ಯಂಡ್ ಇದೇನಿದೆಯಲ್ಲ, ಸೊ ಇದು ಕಾಕ್ಪಿಟ್ ಟೈಪ್ ಆಫ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡೋದಾದರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಫುಲ್ಲಿ ಡಿಜಿಟಲ್ ಸೆಂಟ್ರಲ್ ಬಂದರೆ ಆ ಕಡೆ ಈ ಕಡೆ ಬಂದುಬಿಟ್ಟು ಸ್ಪೀಡೋಮೀಟ್ರ್ ಮತ್ತು ಟ್ಯಾಕೋಮೀಟ್ರ್ ಬಂದುಬಿಟ್ಟು ಮ್ಯಾನ್ಯಲಲ್ಲಿ ಕೊಟ್ಟಿರೋವಂಥದ್ದು. 12.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ಇನ್ಸೈಡ್ ಬರುತ್ತೆ ಇದರಲ್ಲಿ. ಸೊ ಎಷ್ಟೊಂದು ಆ್ಯಪ್ಗಳು ಡೈರೆಕ್ಟ್ ಆಕ್ಸೆಸ್ ಸಿಕ್ಬಿಡುತ್ತೆ ನಿಮಗೆ. ಅದ್ರ ಜೊತೆಗೆ ಆ್ಯಂಡ್ರಾಯ್ಡ್ ಆಟೋ ಆಗಿರ್ಬೋದು, ಆ್ಯಪಲ್ ಕಾರ್ಪ್ಲೇ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ಬರೋವಂಥದ್ದು. ಒಟ್ಟಿನಲ್ಲಿ ಆ್ಯಂಬಿಯೆಂಟ್ ಲೈಟ್ಸ್ ಜೊತೆಗೆ ಆ್ಯಂಡ್ ಡ್ಯುಯಲ್ ಪ್ಯಾನ್ ಸನ್ರೂಫ್ ಕೂಡ ಇದರಲ್ಲಿ ಬರೋವಂಥದ್ದು. ಸೊ ಓಪನ್ ಆದರೆ ಫುಲ್ ಅಲ್ಲಿವರೆಗೂ ಓಪನ್ ಆಗುತ್ತೆ ಸನ್ರೂಫು. ಒಟ್ಟಿನಲ್ಲಿ ಫೀಚರ್ಸ್ ಅಂತ ಬಂದಾಗ ಇಂಥದ್ದು ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಫೀಚರ್ಸು ಇದರಲ್ಲಿ ಬರೋವಂಥದ್ದು. ಆಂಬಿಯೆಂಟ್ ಲೈಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪ್ರೀಮಿಯಮ್ ಆಗಿದೆ ಇಂಟೀರಿಯರು, ಟಚ್ ಆ್ಯಂಡ್ ಫೀಲ್ ಎಲ್ಲ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಇವಾಗ ಆಫ್ ರೋಡ್ ಯಾವ ಥರ ಮಾಡುತ್ತೆ ಈ ಗಾಡಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಹೋಗೋಣ. ಯಾಕೆಂದರೆ ಫೀಚರ್ಸಲ್ಲಿ ಆಲ್ರೆಡಿ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಆ್ಯಂಡ್ ಎಷ್ಟೊಂದು ವಿಷಯಗಳಲ್ಲಿ ಇದು ಬೆಟರ್ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಆಫ್ ರೋಡ್ ಚೆನ್ನಾಗಿ ಮಾಡುತ್ತಾ, ಅಟ್ಲೀಸ್ಟ್ ಒಂದು ಡೀಸೆಂಟಾಗಿ ಮಾಡುತ್ತಾ, ಇದನ್ನು ನೋಡ್ತಾ ಹೋಗೋಣ ಬನ್ನಿ. ನಿಜವಾಗ್ಲೂ MG ಗ್ಲಾಸ್ಟರು ಈ ಥರ ಆಫ್ ರೋಡ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡ್ತಾ ಇದ್ದೀರಾ ಒಂದಷ್ಟು ಗ್ಲಿಮ್ಸ್ಗಳನ್ನ ಹಾಕಿದ್ದೀನಿ. ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಆಫ್ ರೋಡ್ ಮಾಡಿದ್ದು ಬಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಟ್ರ್ಯಾಕಲ್ಲಿ, ಅಂದರೆ ಮ್ಯಾನ್ ಮೇಡ್ ಟ್ರ್ಯಾಕಲ್ಲಿ. ಸೊ ಅಲ್ಲಿ ನಿಜವಾಗ್ಲೂ ಅಲ್ಲೂ ಕೂಡ ಇಂಪ್ರೆಸ್ ಮಾಡಿತ್ತು. ಬಟ್ ನನಗೆ ಈ ಥರ ನ್ಯಾಚುರಲ್ ಟ್ರ್ಯಾಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಇವಾಗ ಮ್ಯಾನ್ ಮೇಡ್ ಟ್ರ್ಯಾಕ್ ಬಂದ್ಬಿಟ್ಟು ಎಷ್ಟೇ ಆದರೂ ಅವ್ರು ಒಂದ್ಸಲಿ ಟೆಸ್ಟ್ ಮಾಡಿ ಸ್ವಲ್ಪ ಮೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡೋದು ಈ ಥರ ಎಲ್ಲ ಆಗುತ್ತೆ. ಬಟ್ ಈ ಒಂದು ನ್ಯಾಚುರಲ್ ಟ್ರ್ಯಾಕ್ಗಳು ಆ ಥರ ಆಗಲ್ಲ. ಒಂದ್ಸಲಿ ಗಾಡಿ ಸ್ಟ್ರಕ್ ಆಯಿತು ಅಂದರೆ ಸ್ಟ್ರಕ್ಕು. ಸೊ ಹಂಗಾಗಿ ಇದು ಮಾಡುತ್ತಾ ಅಂತ ಒಂದು ಬೈದಲ್ಲೇ ಹೋದೆ. ಬಟ್ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲ್ ಕಂಫರ್ಟ್ ಜೊತೆಗೆ ಈ ಥರ ಒಂದು ಆಫ್ ರೋಡ್ ಕೇಪಬಿಲಿಟಿ ಇರೋದು ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಮಾಡ್ತು ಅಂತ ಹೇಳ್ತೀನಿ. ಸೊ ನಾವು ಇಲ್ಲೇ ನಿಯರ್ ಬೈ ಹೋಗಿದ್ದು, ತುಂಬ ಇಂಟೆನ್ಸ್ ಆಫ್ ರೋಡ್ ಕೂಡ ಮಾಡಲಿಲ್ಲ, ಹಂಗಂತ ತುಂಬ ಕಡಿಮೆ ಕೂಡ ಮಾಡಲಿಲ್ಲ. ಸೊ ಒಂದಷ್ಟು ಜಾಗದಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಗಿಡಗಳಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜಾಗಗಳನ್ನ ಅವಾಯ್ಡ್ ಮಾಡಿದ್ವಿ. ಬಟ್ ಹಳ್ಳ ದಿಣ್ಣೆ ಆಗಲಿ, ಕಲ್ಮೇಲೆ ಹತ್ಸೋದಾಗಲಿ ಇದೆಲ್ಲ ಮಾಡಿದ್ವಿ. ನಿಜವಾಗ್ಲೂ ಸಕ್ಕದಾಗೆ ಮನೋಹರ ಆಯಿತು ಗಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಜೊತೆಗೆ ಈಸಿ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಅಂದರೆ ಆಫ್ ರೋಡ್ ಮಾಡೋದಕ್ಕೆ ಸಿನ್ಸ್ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಆಬ್ಸ್ಟಿಕಲ್ಸ್ ಎಲ್ಲ ಅಂದರೆ ಈ ಥರ ಹಳ್ಳಗಳೆಲ್ಲ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಇಳಿಸ್ಬೋದಾ ಹೇಗೆ, ಇಳಿಸಾದ್ಮೇಲೆ ಯಾವ ಥರ ಒಂದು ಆಕ್ಸಿಲರೇಟ್ ಮಾಡಬೇಕು, ಸೊ ಇದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ನಿಜವಾಗ್ಲೂ ಸಖತ್ ಮಜಾ ಕೊಡ್ತು. ಬಟ್ ಬ್ಲ್ಯಾಕ್ ಆಗಿರೋದ್ರಿಂದ ಒಂದಷ್ಟು ಜಾಗಗಳನ್ನ ಮಿಸ್ ಮಾಡ್ಕೊಂಡ್ವಿ. ಇಲ್ಲ ಅಂದರೆ ಇನ್ನಷ್ಟು ಮಜಾ ಸಿಕ್ಕಿರ್ತಿತ್ತು ಆಫ್ ರೋಡಲ್ಲಿ ಅಂತ ನನಗನ್ನಿಸ್ತು. ಸೊ ನಿಮ್ಗೇನಿಸ್ತು ಈ ಒಂದು ಆಫ್ ರೋಡ್ ಬಗ್ಗೆ ಆ್ಯಂಡ್ ಗಾಡಿ ಬಗ್ಗೆ ನಿಮ್ಗೇನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಒಂದು ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಅಂತೂ ಹೌದು. ರಿಲೇಬಿಲಿಟಿ ಅಂತ ಬಂದಾಗ ಅಂದರೆ ಆಬ್ವಿಯಸ್ಲಿ ಟೊಯೋಟಾ ಇಸ್ ದ ಬೆಟರ್ ಆಪ್ಷನ್. ಅದನ್ನು ಬಿಟ್ಟರೆ ನಿಮಗೆ ಫೀಚರ್ಸ್ ಪ್ಲಸ್ ಒಂದು ಆಫ್ ರೋಡ್ ಕೇಪಬಿಲಿಟೀಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಗ್ಲಾಸ್ಟರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.